ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರಿ ಮಾಡೋದಕ್ಕೆ ನನ್ನ ಮಗಳಿದಾಳಲ್ಲ. ಹೌದೌದು, ನನ್ಗಿವತ್ತೆಲ್ಲ ಅದೇ ಕೆಲ್ಸನೇ ಆಗ್ಬಿಡತ್ತೆ. ಅಪ್ಪ, ನಾನು ಊಟಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ಅಮ್ಮ ಮಾಡಿರೋ ಪುಳಿಯೋಗರೆ ಇದೆ. ನೀನು ಕೇಶವ ತಿನ್ಬೋದಂತೆ. ಸಖತ್ತಾಗಿದೆ. ತುಳಸಿಯವ್ರು ಮಾಡಿದ್ದು ಅಂದ್ಮೇಲೆ ಬೊಂಬಾಟಾಗಿದ್ದೇ ಇರುತ್ತೆ. ಹಲೋ. ಹಲೋ ಬಾಸು, ಹೊರಟ್ಯಾ? ಆಹಾ, ಆತ್ರ ನೋಡು. ಲವ್ ಮಾಡೋ ಕಾಲಕ್ಕೆ ನಾನ್ ಬ್ಯುಸಿ ಇರ್ತಿದ್ದೆ, ನೀನ್ ಕಾಯ್ತಾ ಇದ್ದೆ. ಮದುವೆ ಆದ್ಮೇಲೆ ತಾವು ಬ್ಯುಸಿನೋ ಬ್ಯುಸಿ, ನಾವು ಕಾಯ್ಬೇಕಲ್ಲ. ಡೋಂಟ್ ವರಿ, ನಾನ್ ನಿಂತರ ಎಲ್ಲ ಕಾಯಿಸಲ್ಲ, ಬಂದ್ಬಿಡ್ತೀನಿ. ಎಲ್ಲಿದ್ಯಾ ನೀನೀಗ? ನಿನಗೆ ಹೇಳಿದ್ನಲ್ಲ ಬಾಸು, ನಮ್ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೆ. ನನಗೆ ಸರ್ಪ್ರೈಸ್ ಕೊಡ್ಬೇಕಲ್ವಾ? ನನ್ನೂ ಪಿಕ್ ಮಾಡಿದ್ರೆ ನಿನ್ ಬೈಕ್ ಬೇಡ ಅಂತಿತ್ತಾ? ಅದು ಬೇಡ ಅನ್ನಲ್ಲ, ಆದ್ರೆ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ನೀನೇ ಹುಡ್ಕೊಂಡ್ ಬರ್ಬೇಕಲ್ವಾ? ನಾನೇ ಪಿಕ್ ಮಾಡಿದ್ರೆ ಆ ಸರ್ಪ್ರೈಸ್ ಹೇಗಾಗತ್ತೆ? ಓಹೋ, ಹಾಗೆ. ಹಾಗೇನೆ, ಬೇಗ ಹೊರಡು, ಅಲ್ಲಿ ಹುಡುಗ ವೇಟ್ ಮಾಡ್ತಾ ಇರ್ತಾನೆ. ಆಯ್ತಪ್ಪ, ಅವನಿಗೆ ಹೇಳು, ಅವನ್ ಹುಡುಗಿ ಈಗ್ಲೇ ಹೊರಡ್ತಾ ಇದ್ದಾಳೆ. ಆದ್ರೆ ಪ್ರತಿ ಸಲನೂ ನಮ್ಮನ್ನು ಸೇರಿಸ್ತಾ ಇದ್ದಿದ್ದು ಇದೇ ಸ್ಪೆಷಲ್ ಜಾಗ. ಎಷ್ಟು ಸ್ವೀಟ್ ಮೆಮೊರೀಸ್ ಇದೆ ಅಲ್ವಾ ಇಲ್ಲಿ. ನಂಗೆ ಗೊತ್ತು ನೀನ್ ಇಲ್ಲಿಗೆ ಬರ್ತೀಯಾ ಅಂತ. ಹಲೋ ಅಮ್ಮ, ಊಟ ಮಾಡಿದ್ರಾ? ಹಾ, ನನ್ ಪ್ರಶ್ನೆನ ನೀನ್ ನನ್ಗೆ ಕೇಳ್ತಾ ಇದೀಯಾ? ನೀನ್ ನನ್ ಸೊಸೆನ ಅಮ್ಮನ ಅಂತ ನಂಗೆ ಒಂದೊಂದ್ಸತಿ ಡೌಟ್ ಬರುತ್ತೆ. ಎರಡೂ ಅಲ್ಲ, ನಾನ್ ನಿಮ್ ಮಗಳು. ಊಟ ಮಾಡಿದ್ರ ಇಲ್ವಾ ಈಗ? ಮಾಡ್ಬೇಕು ಪುಟ. ಮಾವನವ್ರಿಗೆ ಸೊಪ್ಪಿನ ಸಾರ್ ಜೊತೆಗೆ ಹಪ್ಳ ಇದ್ರೆ ಇಷ್ಟ, ಅದಕ್ಕೆ ಹಪ್ಳ ಕರಿತಾ ಇದ್ದೆ. ನೀನ್ ಮಾಡ್ದ್ಯಾ? ಇಲ್ಲ ಅಮ್ಮ, ಸಮತ್ ಸಿಗ್ತೀನಿ ಅಂತ ಹೇಳಿದ್ದ, ಅವನ್ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ಸರಿ ಸರಿ, ನಿನ್ ಗಂಡನ ಹತ್ರ ಚೆನ್ನಾಗಿರೋ ಊಟ ಕೊಡ್ಸ್ಕೊ. ಆಮೇಲೆ ಪುಳಿಯೋಗರೆ ಖಾಲಿ ಮಾಡ್ಬೇಕು ಅಂತ ಏನು ತಿಂದೇ ಇರ್ಬೇಡ. ಪುಳಿಯೋಗರೆ ಖಾಲಿ ಆಗತ್ತಮ್ಮ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಸರಿ ಪುಟ, ನೀವಿಬ್ರು ಆರಾಮಾಗಿ ಕಾಲ ಕಳೀರಿ, ನಾನು ಇರ್ತೀನಿ. ಸರಿ ಅಮ್ಮ. ಇವಳು ಸಿರಿ ಅಲ್ವಾ? ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಹಲೋ ನಂದಿನಿ ಮ್ಯಾಮ್, ವೆಲ್ಕಮ್ ಟು ಮಾಧವ್ಸ್ ಕೆಫೆ. ಈ ಸದಾ ನಿಮ್ಮ ಸೇವೆಯಲ್ಲಿ. ನಿಮಗೋಸ್ಕರನೇ ಕಾಯ್ತಿದ್ವಿ, ಬನ್ನಿ ಮ್ಯಾಮ್. ನಡೀರಿ ನಡೀರಿ. ಈಗ್ಲೂ ಧೈರ್ಯ ಮಾಡಿ ಎಸ್ಕೇಪ್ ಆಗ್ಬಿಡ್ಲಾ? ಥ್ಯಾಂಕ್ ಯು. ಅರೆ ಥ್ಯಾಂಕ್ಸ್ ಇಲ್ಲ, ಯಾಕೆ, ಬನ್ನಿ. ಕೂತ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ಮೊದಲನೇ ಸಲ ಬಂದಿರೋದಾ? ಅದು ನಾನಂತೂ ಇಲ್ಲಿ ಖಾಯಂ ಗಿರಾಕಿ. 3 ವರ್ಷದಿಂದ ವಾರದಲ್ಲಿ ಒಂದ್ಸಲನಾದ್ರೂ ಇಲ್ಲಿಗೆ ಅಟೆಂಡೆನ್ಸ್ ಹಾಕ್ತೀನಿ. ಓ, ಅಷ್ಟೊಂದು ಚೆನ್ನಾಗಿರುತ್ತಾ? ಚೆನ್ನಾಗ, ಅದ್ಭುತ. ಬರೀ ತಿಂಡಿ ಮಾತ್ರ ಅಲ್ಲ, ಈ ಕೆಫೆ ಓನರ್ ಇದ್ದಾರಲ್ಲ ಅವರು ಅಷ್ಟೇ ಅದ್ಭುತ ಮನುಷ್ಯ.
ಎಷ್ಟೇ ಬೇಜಾರಾಗಿ ಕೆಫೆಗೆ ಬಂದ್ರು ಈ ಕೆಫೆಯಿಂದ ಹೊರಗೆ ಹೋಗೋಷ್ಟ್ರಲ್ಲಿ ಮುಖ ಅರಳಿರುತ್ತೆ. ಒಂಥರ ಮ್ಯಾಜಿಕ್ ಮಾಡ್ತಾರೆ ಅನ್ಕೊಳ್ಳಿ. ಓಹೋ ಹೌದಾ, ನೀವು 3 ವರ್ಷದಿಂದ ಒಬ್ರೇ ಬರ್ತಿದ್ದೀರಾ? ಏ ಇಲ್ಲಪ್ಪ, ನಾನು ನನ್ನ ಮಾಜಿ ಬಾಯ್ ಫ್ರೆಂಡ್. ಮಾಜಿ ಅಂದ್ರೆ ಸಾರಿ, ಬ್ರೇಕಪ್ ಆಯ್ತಾ? ಹಾ, ಈ ಕೆಫೆ ಬಿಟ್ರೆ ತಾನೆ. ನನ್ ಮಾಜಿ ಬಾಯ್ ಫ್ರೆಂಡು ಈಗ ಹಾಲಿ ಗಂಡ. ಚೆನ್ನಾಗಿ ಮಾತಾಡ್ತೀರಾ ನೀವು. ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ? ವೇಟಿಂಗ್. ಎಲ್ಲಾರ ಲವ್ ಸ್ಟೋರಿನಲ್ಲಿ ಅಯ್ಯೋ ನಿಮಗ್ ಗೊತ್ತಿಲ್ಲ ಮೇಡಮ್, ಈ ರುಚಿ ಅನ್ನೋದಿದೆಯಲ್ಲ, ಇದು ನಮ್ಮ ಸ್ಥಾನ ಎಲ್ಲಿಂದ ಎಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಬಿಡ್ತಿ ತಟ್ಟೆ ಇಡ್ಲಿ ನೆನಪಾಗಿ ಬೆಳಗಿನ ಜಾವ ಯಾರಿಗೂ ಹೇಳ್ದೆ ಕೇಳ್ದೆ ಹಂಗೆ ಹೊರಟೋಗ್ಬಿಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ಮೈಸೂರಿನ ಮೈಲಾರಿ ನೆನಪಾಗಿ ಅರಮನೆ ನೋಡ್ಬೇಕು ಅಂತ ಹೊಂಟೋಗ್ಬಿಡ್ತಾರೆ, ಗೊತ್ತಾ? ಓ, ಇದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ವೇ? ಅಯ್ಯೋ ಮೇಡಮ್, ನಿಮಗ್ ಗೊತ್ತಿಲ್ಲದೆ ಇರೋದು ಇನ್ನೂ ಇದೆ. ಒಂದು ಪುಳಿಯೋಗರೆಗೋಸ್ಕರ ನಮ್ಮ ಪಟ್ಟು ಪಾಡು ಆ ಪಟಾಲ ಮುಂದೆ ಪ್ರೀತಿ. ಈ ಬಾಕ್ಸ್ ಯಾರ್ದು, ಅವ್ರು ಎಲ್ಲಿ ಹತ್ತಿದ್ರು ಅಂತ ಏನಾದ್ರು ನೆನಪಾಗುತ್ತಾ? ನಾನು ಆಟೋದಲ್ಲಿ ಬರ್ಬೇಕಾದ್ರೆ ಒಂದು ಲೇಡೀಸ್ ಓಡಿ ಬಂದು ಈ ಬಾಕ್ಸ್ ಅನ್ನ ಪ್ಯಾಸೆಂಜರ್ ಅಲ್ಲಿ ಕೊಟ್ರು. ಯಪ್ಪ, ಪುಳಿಯೋಗ್ರೆ ಹಿಂದೆ ಇಷ್ಟೆಲ್ಲ ಕತೆ ಇದೆಯಾ? ಕಾನ್ ಬಿಲೀವ್ ಇಟ್. ಈಗ ಪೂರ್ಣಿಮಾ ಮೇಡಮ್ಗೋಸ್ಕರ ಪುಳಿಯೋಗ್ರೆ ಲೇಡಿನ ಕರ್ಕೊಂಡ್ ಬಂದಿದ್ದಾರೆ. ಅವರು ಕಿಚನ್ ಅಲ್ಲಿ ಪುಳಿಯೋಗ್ರೆ ಮಾಡ್ತಿದ್ದಾರೆ. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ಗಿನ್ನೂ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ. ಒಂದ್ ನಿಮಿಷ, ಕಿಚನ್ಗೆ ಹೋಗಿ ಅಪ್ಡೇಟ್ ತಿಳ್ಕೊಂಡ್ ಬರ್ತೀನಿ. ಏಯ್, ಬೇರೆ ಕಸ್ಟಮರ್ ನೋಡು. ಯಾವ ಕರೆನೋ ಸ್ವೀಕರಿಸ್ತಿದ್ದು ನೆಗೆದು ಬಿತ್ತು. ಆದ್ರೆ ಈ ದತ್ತನ ಕಾಲನ್ನ ಸ್ವೀಕರಿಸಲೇಬೇಕು. ಅದುವರೆಗೂ ಈ ದತ್ತ ಬೀಳೋದಿಲ್ಲ. ಓಹೋ, ಬಿಸಿ? ಈ ದತ್ತನಿಗಿಂತ ಬಿಸಿನಾ ನೀನು? ಕಾಲ್ ಕಟ್ ಮಾಡಿದ್ರೆ ಬಿಸಿ ಅಂತ ಬರುತ್ತೆ ಅಂತ ಈ ದತ್ತನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ ನೀನು? ಯಾರ್ ಫೋನ್ ಮಾವ? ಅಯ್ಯೋ, ಯಾರೋ ತಲೆಹರಟೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಭಯ ಆಯ್ತಲ್ವಾ ನಿಮ್ಗೆ? ಹೀಗೆಲ್ಲ ಆಗೋ ಚಾನ್ಸ್ ಇರುತ್ತೆ, ಮೈ ಮರಿಬೇಡ ಅಂತ ಹೇಳಕ್ ಬಂದೆ. ಈ ಶಾರ್ವರಿ ಯಾವತ್ತೂ ಮೈ ಮರಿಯಲ್ಲ. ಬೈ ಮಿಸ್ಟೇಕ್ ಮೈ ಮರೆತರು ಸಿಕ್ಕಾಕೊಳ್ಳದೆ ಇರೋ ಹಾಗೆ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಚೆನ್ನಾಗ್ ಗೊತ್ತು. ಐನೋ. ಸೊ ಇದು ನಿನ್ನ ಮಾಸ್ಟರ್ ಪ್ಲಾನ್ ಅಲ್ಲ ಮಾಮ್? ಪ್ರಿಸ್ಕ್ರಿಪ್ಷನ್ ನಲ್ಲಿರೋ ಡ್ರಗ್ ಡೋಸೇಜ್ ಚೇಂಜ್ ಮಾಡಿದ್ರೆ ಅತಿಗೆ ಈಸಿಯಾಗಿ ಗೊತ್ತಾಗಲ್ವಾ? ಸ್ಕ್ಯಾನಿಂಗ್ ಆಗಿ 2 ದಿನದ ನಂತರ ಈ ಟ್ಯಾಬ್ಲೆಟ್ ಅನ್ನ ತಗೊಳಕ್ ಹೇಳಿದ್ರು. ಪೂರ್ಣಿ ಆಗ್ಲಿ ಭಾವ ಆಗ್ಲಿ ಖಂಡಿತ ಇದನ್ನ ಚೆಕ್ ಮಾಡಿರಲ್ಲ. ಈ ಟೈಮಲ್ಲಿ 1 ಡ್ರಗ್ ಡೋಸೇಜ್ ಚೇಂಜ್ ಆಗೋದ್ರಿಂದ ಎಂತ ಅನಾಹುತ ಆಗುತ್ತೆ ಅಂತ ಈ ಗುಗ್ಗುಗಳಿಗೇನ್ ಗೊತ್ತು? ಅಯ್ಯೋ, ಈ ಸಿರಿನೂ ಹೋಗಿಲ್ವಾ? ಇವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ದಾಳೆ. ಮೇಡಮ್ ಬನ್ನಿ. ಅದು ನಂಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಸೊ ನೀವೇ ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ ಪ್ಲೀಸ್. ನಿಮ್ಗೆ ಸರ್ವ್ ಮಾಡಕ್ ಇಷ್ಟ ಅಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಜೊತೆ ಕೂತ್ಕೊಳ್ಳಿ ಬನ್ನಿ. ಪ್ಲೀಸ್ ಒತ್ತಾಯ ಮಾಡಬೇಡಿ. ಸರ್, ವರ್ಲ್ಡ್ಸ್ ಬೆಸ್ಟ್ ಪುಳಿಯೋಗ್ರೆ ರೆಡಿ ಆಗಿದೆ. ಈ ಘಮ ಆ ಪುಳಿಯೋಗರೆ ತರ ಇಲ್ವಲ್ಲ? ತಗೋ ಪೂರ್ಣಿ. ಎಲ್ಲಿ ಅವರು? ಕರ್ಕೊಂಬಾವೆ. 1 ಸೆಕೆಂಡ್ ಬಂದೆ. ನಂದಿನಿ ಮೇಡಮ್,
ನಾವ್ ಬಿಟ್ರು ಮಾಧವ್ ಸರ್ ಅಂತೂ ಬಿಡಲ್ಲ. ಪೂರ್ಣಿಮಾ ಮೇಡಮ್ ಕಾಯ್ತಿದ್ದಾರೆ, ಜಸ್ಟ್ ಒಂದ್ ಹಾಯ್ ಹೇಳ್ಬಿಡಿ. ಬನ್ನಿ. ಪುಣಿ, ನಂದಿನಿ ಅಂತ ಇವರೇ ಪುಳಿಯೋಗರೆ ಮಾಡಿದ್ದು. ಥ್ಯಾಂಕ್ ಯು. ಅಂದ್ರೆ ನಂದಿನಿ ಅಮ್ಮ ಮಾಡಿದ ಪುಳಿಯೋಗ್ರೆನ ತಾನ್ ಮಾಡಿದ್ದು ಅಂತ ಹೇಳ್ಕೊತಾ ಇದ್ಲಾ? ಯಾಕೆ ಪೂರ್ಣಿ, ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂತ ಏನಿಲ್ಲ ಮಾವ, ತಪ್ಪು ತಿಳ್ಕೊಬೇಡಿ. ನೀವು ಮಾಡೋ ಪುಳಿಯೋಗ್ರೆನೆ ಚೆನ್ನಾಗಿರತ್ತೆ. ಆ ತುಳಸಿ ಅವ್ರೇನಾದ್ರೂ ಗೋಲ್ಮಾಲ್ ಮಾಡಿದ್ರಾ? ಅವ್ರು ಮಾಡ್ದಂಗೆ ಮಾಡಿದ್ನಲ್ಲ. ಮಾವ ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ. ನಿನಗೆ ಈ ಟೈಮಲ್ಲಿ ವರ್ಲ್ಡ್ ಕ್ಲಾಸ್ ಪುಳಿಯೋಗರೆ ತಿನ್ನಿಸ್ತೀನಿ ಅಂತ ಆಸೆ ಹುಟ್ಟಿಸ್ದೆ. ಆ ಪುಳಿಯೋಗರೆ ನಿನ್ಗೆ ತಿನ್ಸಕ್ಕಾಗಿ ಸಾರಿ. ನಿಜ ಹೇಳ್ರಿ, ಈ ಪುಳಿಯೋಗರೆ ಆ ಪುಳಿಯೋಗರೆ ಎಲ್ಲ ನೀವೇ ಮಾಡಿದ್ದ? ಅಯ್ಯೋ, ನಾನೇ ಮಾಡಿದ್ದು. ಅದು ನನ್ನ ಗಂಡನ ಜೊತೆ ಇವತ್ತು ಜೋರ್ ಜಗಳ ಆಯ್ತು, ಅದಕ್ಕೆ ಸ್ವಲ್ಪ ಹದ ತಪ್ಪೇನೋ. ತುಳಸಿ, ಪನಿಷ್ಮೆಂಟ್ ಸಾಕಾಗ್ಲಿಲ್ಲ ಅಂದ್ರೆ ಹೇಳೋದಕ್ಕೆ ಹೇಳು. 5 ದಿವಸದ ಬದಲು 35 ದಿವಸ ಅಂತ ತಿದ್ದುಪಡಿ ಮಾಡೋಣ. ಸಂಸಾರ ಅಂದ್ರೆ ಇಷ್ಟೇ ಪುಟ್ಟ. ಇಬ್ರು ಜಗಳ ಆಡಿದ್ರು ಅವನ್ ನೆತ್ತಿಗೆ ಏರಿಸ್ಕೊಂಡ ಅಂತ ನೀನ್ ತಲೆ ತಟ್ಟದೆ. ಮಾವ ಮಾತಾಡ್ಬೇಡ ಅಂದ್ರು ಅಂತ ಪಾಪು ಬೇಜಾರ್ ಮಾಡ್ಕೊಂಡ. ಪಾಪು, ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋತಿ ಅಂತ ಮಾತು ಕೊಟ್ಟು ಮನೆ ತುಂಬಿಸ್ಕೊಂಡಿದ್ಯಾ, ಮಾತುಳಿಸ್ಕೋಬೇಕಲ್ವಾ? ನೀನು ಅಷ್ಟೇ ಪುಟ್ಟ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬರುತ್ತೆ ಹೋಗುತ್ತೆ, ಅದನ್ನಲ್ಲೇ ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ಬೇಕು. ಸರಿಯಾಗಿ ಹೇಳ್ದೆ ತುಳಸಿ. ಇಷ್ಟು ವರ್ಷ ನಿನ್ನನ್ನ ತಿದ್ದಿದ್ದಕ್ಕೆ ಸಾರ್ಥಕ ಆಯಿತು. ಈ ಹೊತ್ತು ಪಾಯಿಂಟಿಗೆ ಬಂದೆ. ಹೇ ದಂಡಪಿಂಡ, ಸೋಗಲಾಡಿ, ಮುಂದೆ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನನ್ನ ಜಡ್ಜ್ಮೆಂಟೇ ಬೇರೆ ಥರ ಇರುತ್ತೆ. ಹುಷಾರು. ಅಮ್ಮ, ಇವತ್ ಬೆಳಗ್ಗೆ ಗೋದಾವರಿ ಆಂಟಿ ಬಂದಿದ್ರಲ್ಲ, ಅವ್ರ ಜೊತೆ ನಂದಿನೂ ಬಂದಿದ್ರಲ್ವಾ? ನಂಗೆ ಸರಿಗ್ ಮಾತಾಡ್ಸಕ್ ಆಗ್ಲಿಲ್ಲ, ದೇವ್ರ ಮನೆಯಲ್ಲಿ ಇದ್ನಲ್ಲ. ಪರವಾಗಿಲ್ಲ ಬಿಡು, ಪುಳಿಯೋಗರೆ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡು ಹೋಗಕ್ ಬಂದಿದ್ಲು. ಇವತ್ತುನಾ? ವಿಡಿಯೋನು ಮಾಡ್ಕೊಂಡು ಹೋದ್ಲು. ಹೀಗೆ ಮಾಡ್ತೀನಿ, ಆದ್ರೂ ಯಾಕೋ ಈ ಟೇಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ಲು. ಹಲೋ ಹಲೋ, ಯಾರ್ರೀ ಮಾತಾಡ್ತಿರೋದು? ಅಪ್ಪ, ಏನ್ ತಮಾಷೆ ಮಾಡ್ತಿದ್ಯಾ? ನೀನೇ ಫೋನ್ ಮಾಡಿ ನನಗೆ ರೋಪ್ ಆಗ್ತಿದ್ಯಲ್ಲ ಯಾರು ಅಂತ. ಅಯ್ಯೋ ಸಾರಿ ಮಗಳೇ, ಅದು ಯಾವುದೋ ಒಂದು ಹೊಸ ನಂಬರಿಂದ ಫೋನ್ ಬರ್ತಾನೆ ಇತ್ತು, ಅದಕ್ಕೆ ಅಂತ ಮಾಡಕ್ಕೆ ಹೋದೆ, ಅದು ನಿನಗೆ ಬಂದ್ಬಿಡ್ತು. ಊಟ ಆಯ್ತಾ ಮಗಳೇ? ಆಯ್ತಪ್ಪ, ನಿಂದಾಯ್ತಾ? ಏನ್ ಮಾಡ್ತಿದ್ದ? ಊಟ ಮಾಡೋಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಿದ್ವಿನಾ? ಅಂದ್ರೆ ನಿನ್ ಜೊತೆ ಇನ್ಯಾರಿದಾರಲ್ಲಿ? ಅದು ಕೇಶವ ಇದ್ದಾನಮ್ಮ. ಕೇಶವನಾ? ಕೇಶವ ಇಷ್ಟೊತ್ನಲ್ಲಿ ಅಲ್ಲಿ ಯಾಕೆ ಬಂದಿದ್ದಾನೆ?
ಕೇಶವ ಅಣ್ಣನ್ ನೋಡ್ಕೊಳಕ್ಕೆ ದಿನ ಮನೆಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಸಿರಿ ಯಾಕೆ ಅಂತೆಲ್ಲ ಕೇಳ್ತಾಳೆ. ಅಣ್ಣ ಈ ವಿಷಯ ಬಾಯಿ ಬಿಡದೆ ಇದ್ರೆ ಸಾಕಪ್ಪ ದೇವ್ರೆ. ಹೇಳಪ್ಪ, ಕೇಶವ ಯಾಕೆ ಬಂದಿದ್ದಾನೆ? ಅದು ನಮ್ಮ ಏರಿಯಾದಲ್ಲೇ ಕೆಲವು ಬುಕ್ಸ್ ಡೆಲಿವರಿ ಇತ್ತು. ಅದು ಹೇಗೋ ಬಂದಿದ್ನಲ್ಲ ಡೆಲಿವರಿ ಕೊಡೋಕ್ಕೆ, ಅದಕ್ಕೆ ಊಟಕ್ಕೆ ಬಂದು ಕರೆದೆ. ಏನೋಪ್ಪ, ಈ ನಡುವೆ ಅದೇನ್ ಮಾತಾಡ್ತೀಯೋ ನನಗಂತೂ ಅರ್ಥನೇ ಆಗಲ್ಲಪ್ಪ. ನನಗ್ ಗೊತ್ತಿಲ್ಲದೆ ಇರೋ ಅದ್ ಯಾವ ಡೆಲಿವರಿನಪ್ಪ? ಅವ್ರು ಊಟ ಮಾಡ್ಲಿ. ಸಿರಿ, ಅದು ಸರಿ ಬಿಡು, ನಾಳೆ ಮಾತಾಡೋಣ. ಊಟ ಮಾಡು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಸರ್, ನೀವು ಹಿಂಗೇನೋ ನಾವು ಮಾತಾಡಿದ್ರೆ ಸಿರಿ ಅಕ್ಕಂಗೆ ಅನುಮಾನ ಬರಲ್ವಾ? ಈಗಾಗಲೇ ಅವ್ರಿಗೆ ಡೌಟ್ ಬಂದಿದೆ. ನನ್ನ ಹತ್ರನೂ ಕೇಳ್ತಾ ಇದ್ರು, ಅಪ್ಪ ಯಾಕೆ ಈಗೆಲ್ಲನೂ ಮರ್ತೋಗ್ತಾರಲ್ಲ ಅಂತ. ನೀನೇನಂದೆ? ಸತ್ಯ ಹೇಳೋಕ್ಕಾಗಲ್ವಲ್ಲ ಸರ್, ವಯಸ್ಸಾಯ್ತಲ್ಲ, ಸ್ವಲ್ಪ ಮರ್ತೋಗ್ತಾರಷ್ಟೇ. ಎಲ್ರಿಗೂ ಆಗುತ್ತೆ ಅಂದೆ. ಒಳ್ಳೆ ಕೆಲಸ ಮಾಡಿ. 1-2 ಸಲ ಸುಳ್ಳು ಹೇಳ್ಬೋದು ಸರ್, ಆದರೆ ಪ್ರತಿ ಸಲ ಸರಿ ಅಕ್ಕನ ಯಾಮಾರ್ಸಕ್ಕಾಗಲ್ಲ. ಯಾವಾಗಲಾದ್ರೂ ಒಂದಿನ ಸತ್ಯ ಗೊತ್ತಾಗತ್ತಲ್ವಾ? ಅವಾಗಲಾದ್ರೂ ನೋವಾಗುತ್ತಲ್ಲ ಸರ್? ಅವಳಿಗೆ ಯಾವಾಗಲೂ ಗೊತ್ತಾಗಿ ಅವಳು ನೋವು ಪಡೋ ಹೊತ್ತಿಗೆ ಅವಳು ನನ್ನ ಮಗಳು ಅನ್ನೋದೇ ನನಗೆ ನೆನಪು ಬರುತ್ತೋ ಇದು. ಆದರೆ ಈಗಲೇ ಅವಳು ಗೊತ್ತಾಗಿ ಅವಳು ಸಂಕಟ ಪಡೋದನ್ನು ನೋಡೋ ಧೈರ್ಯ ನನಗಿಲ್ಲಪ್ಪ. ನಾವು ಪ್ರಾರ್ಥನೆ ಮಾಡಿದ ರಾಶಿ ಫಲದ ಕಡೆ ಒಂದಷ್ಟು ಆಲಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಗೆದಬೇಕು. ಮೇಷರಾಶಿ ಇನ್ನು ವೃಶ್ಚಿಕ ರಾಶಿ ಬರಬೇಕು ಅಂದ್ರೆ 7 ರಾಶಿಗಳು ಕಾಯ್ಬೇಕು. ಹೇಗಾದ್ರೂ ಈ ಟಿವಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವೃಶ್ಚಿಕ ರಾಶಿನೇ ಮೊದಲು ಹೇಳೋತ್ವ ಮಾಡಿಬಿಡ್ಬೇಕು. ಇನ್ನು ಶೆಡ್ಯೂಲ್ ಬಗ್ಗೆ ಹೇಳದ? ನಾನಿನ್ನು ಪ್ರಾಜೆಕ್ಟ್ ಹೇಗಿದೆ ಅಂತ ಫೀಡ್ಬ್ಯಾಕೇ ಕೊಟ್ಟಿಲ್ಲ. ಆಗ್ಲೇ ಶೆಡ್ಯೂಲ್ ಅಂತೆಲ್ಲ ಮಾತಾಡ್ತಿದಾರಲ್ರಿ ಸರ್. ಅದು ಇಷ್ಟು ದಿನ ಟೈಮ್ ತಗೊಂಡು ಒಂದು ವರ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿದ್ದೀರಾ ಸರ್? ದಯವಿಟ್ಟು ಪೂರ್ತಿ ಪ್ಲಾನ್ ಏನು ಅಂತ ಕೇಳಿಸ್ಕೊಳ್ಳಿ. ಒನ್ಸ್ ವಿ ಗೆಟ್ ಡೀಪ್ ಇಂಟು ಇಟ್, ಆಗ ನಿಮಗೆ ಅದು ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ. ಸಮರ್ ಸರ್, ಇದಿಷ್ಟು ಬಜೆಟ್ ಪ್ಲಾನ್. ಲಾಸ್ಟ್ ಟೈಮ್ ಸಿಮಿಲರ್ ಪ್ರಾಜೆಕ್ಟ್ಗೆ ನಾವು ಖರ್ಚು ಮಾಡಿರೋ ಬಜೆಟ್ಗಿಂತ 20% ಬಜೆಟ್ನ ಕಟ್ ಡೌನ್ ಮಾಡ್ಬೋದು. ಸ್ಟಾಪ್ ದಿಸ್ ನಾನ್ಸೆನ್ಸ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ಬಜೆಟ್ ಕಡಿಮೆ ಮಾಡಿ ಅಂತ ನಾನು ಹೇಳದ್ನ? ನಾನೆಲ್ಲ ಲಾರ್ಜ್ ಸ್ಕೇಲ್ ಆಗ್ಬೇಕು ಅಂತಿದ್ರೆ 20% ಕಟ್ ಮಾಡಿದೀನಿ ಅಂತೀರಲ್ರಿ, ಇದು ಒಂದು ಅಚೀವ್ಮೆಂಟಾ? ಅಲ್ಲ ಸರ್. ಶಟ್ ಅಪ್. ಹೆಸರೇನಂದ್ರಿ? ಸಮರ್ಥ್ ಸರ್. ಬೆಟರ್ ಯಾರಾದ್ರೂ ಸಮರ್ಥರನ್ನ ಈ ಪ್ರಾಜೆಕ್ಟ್ಗೆ ಅಪಾಯಿಂಟ್ ಮಾಡಿ. ಟೋಟಲಿ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಹೇ ಬ್ರೋ, ಸಾರಿ ಸರ್. ಪ್ಲೀಸ್ ಸಿಟ್ ಡೌನ್. ಸೊ ವಿ ಹ್ಯಾವ್ ಇನಫ್. ತುಂಬ ದಿನದಿಂದ ಪ್ರಾಜೆಕ್ಟ್ ಸ್ಟಕ್ ಆಗಿದೆ. ಸ್ಟೇಟಸ್ ತಿಳ್ಕೊಳ್ಳೋಂತ ಬಂದೆ. ಹೇಗೂ ಅದೇ ಪ್ರೆಸೆಂಟೇಷನ್ ನಡೀತಾ ಇದೆ ಅನ್ಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಏನ್ ಆಟನಪ್ಪ? ಕಾಲ್ನ ಹಿಂಗಿಟ್ಕೊಂಡು ಬೀದಿಲಿರೋ ಮನೆಗಳೆಲ್ಲ ಕಾಲಿಂಗ್ ಬೆಲ್ ಒತ್ತದು. ಆಮೇಲೆ ಅವಳು ಡೋರ್ ತೆಗ್ದು ಬಂದಾಗ ನಾವು ಗೋಲ್ ಹೋಗ್ಬೇಕು. ಏನ್ ಮಜಾ ಇರುತ್ತೆ ಗೊತ್ತಾ ಆಂಟಿ? ಈ ಕಳ್ಳ ಈ ತರ ಆಟ ಎಲ್ಲ ಆಡ್ತಾರೇನೋ? ಮನೇಲಿ ಇರೋರ್ಗ್ ತೊಂದ್ರೆ ಆಗಲ್ಲ? ಅಯ್ಯೋ ಆಂಟಿ, ನನ್ ಫ್ರೆಂಡ್ಸ್ ಎಲ್ಲ ಹಿಂಗೇನೆ ಆಡೋದು. ನಂಗೆ ಕಾಲಿಂಗ್ ಬೆಲ್ ಸಿಗಲ್ಲಲ್ವಾ, ಅದಕ್ಕೆ ನನ್ನನ್ನ ಯಾರು ಚೆಲ್ಲಿಸ್ಕೊಳ್ಳಲ್ಲ. ಅದಕ್ಕೆ ನಾನು ಈ ಕಾಲ್ ಇಟ್ಕೊಂಡಿರೋದು. ನೀವ್ ಬರ್ತಿಲ್ಲ ಅಲ್ವಾ? ಒಳ್ಳೆ ಚೋಟು.
ಈ ತರ ಆಟಕ್ಕೆಲ್ಲ ನಾನಿಲ್ಲ. ನೀನು ಆಡ್ಬಾರ್ದು. ನೀನ್ ಸಂಜೆ ಬಾ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಟ ಆಡೋಣ. ಓಕೆನಾ? ಪ್ರಾಮಿಸ್. ಅರ್ಲೆ. That's it, sir. Thank you. ಸರ್, ಮಿಕ್ಕಿರೋ ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ನಾನು ಜಸ್ಟ್ ಚೆನ್ನಾಗಿಲ್ಲ ಅಂದೆ. ಸರ್ಗ್ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವೆಲ್ಲ ಕೆಲಸ ಕಳ್ಕೊಂಡ್ರು ಆಶ್ಚರ್ಯ ಅಲ್ಲ. ನಿಮ್ಮ ಹೆಸರು? ಸಮರ್ಥ ಅಂತ ಸರ್. Mr. Samarth, well done. Great plan with proper budget. I think he's the perfect person to lead this project. Bro, you're... ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಬೇಕಾಗಿರೋದು ಕಮ್ಮಿ ಬಜೆಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ಹೇಗೆ ಕೊಡ್ತೀವಿ ಅನ್ನೋದು. ಆಲ್ ದಿ ಬೆಸ್ಟ್. Thank you so much, sir. I will do my best. ಇವತ್ತಿನ ಹೊಸ ರುಚಿಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಪ್ಪೆ ಹುಳಿ, ಮಾವಿನಕಾಯಿ ಅಪ್ಪೆ ಹುಳಿ. ಈ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಅದಕ್ಕೂ ಮೊದಲು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹಂಚ್ಕೋಬೇಕು. ಈ ಒಗ್ಗರಣೆ ಡಬ್ಬಿಲಿ ಇದೇ ಕಿಚನ್ ನೋಡಿ ನೋಡಿ ನಿಮಗೂ ಬೇಜಾರಾಗಿದೆಯಾ? ಇನ್ಮೇಲೆ ಹಾಗಾಗಲ್ಲ. ಯಾಕೆ ಗೊತ್ತಾ? ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಕಿಚನ್ನಲ್ಲೇ ನಿಮ್ಮ ಜೊತೆಗೇನೆ ಅಡುಗೆ ಮಾಡ್ತೀವಿ. ಸರ್ಪ್ರೈಸ್ ಆಯ್ತಾ? ಸೊ ನಮಗೋಸ್ಕರ ಕಾಯ್ತಿರಲ್ಲ? ಅರೆ, ನಾವು ಟಿವಿಲಿ ಬರ್ಬೋದಾ? ಅದು ಮಾಧವ್ ಸರ್ ಜೊತೆ. ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ಇಲ್ಲ ಇಲ್ಲ ಇಲ್ಲ. ನಮ್ಮ ಕಡೆ ಕಾಫಿ ಮಾಡೋದಕ್ಕೆ ಸ್ಟವ್ ಆನ್ ಮಾಡ್ತಾರೆ. ಒಂದು ಸ್ವಲ್ಪ ನೀರು ಸಿಗ್ಬೋದಾ? ಕುಡಿ. ಬನ್ನಿ ಬನ್ನಿ. ಸಾಂಬಾರ್ ಗಮ್ಮಂತ ಇದೆ. ನೀರು ತಗೊಳ್ಳಿ. ನಮ್ಮ ಕಡೆ ಇದಕ್ಕೆ ಸೌಟ್ ಅಂತ ಹೇಳ್ತಾರೆ. ಸಾರಿ, ತಗೊಳ್ಳಿ. ಆಕ್ಚುಲಿ ಇದರ ಅವಶ್ಯಕತೆ ನಿಮಗೆ ಜಾಸ್ತಿ ಇದೆ. ಕುಡಿ. ನಿಧಾನ ನಿಧಾನ. ಇನ್ನೊಂದು ಗ್ಲಾಸ್ ನೀರು ಕೊಡ್ಲಾ? ಬೇಡ ಬೇಡ.
ನೀವು ತಗೊಳ್ಳಿ. ಥ್ಯಾಂಕ್ ಯು. ಅದು ಉಪ್ಪು. ನೀವು ಟೆನ್ಷನ್ಲಿದ್ದೀರಾ, ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ. ಪೂರ್ಣಿ ಬಾ. ಇವ್ರು ಗೊತ್ತಲ್ಲ, ರಾಜಶೇಖರ್, RS ಜ್ಯುವೆಲರೀಸ್ ಓನರ್. ಇವಳು ನನ್ನ ಸೊಸೆ ಪೂರ್ಣಿ ಅಂತ. ನಾಳೆ ಇವಳದೇ ಸೀಮಂತ ನಡೀತಿರೋದು. ಓಹೋ, ನಮಸ್ಕಾರಮ್ಮ. ನಿಂಗೇನೆ ಪೂರ್ಣಿ, ಯಾವ್ದಿಷ್ಟ ಆಗುತ್ತೋ ಅದನ್ನ ತಗೋ. ಅತ್ತೆ, ನಿಮಗೆ ಗೊತ್ತಲ್ವಾ, ನನಗೆ ಒಡವೆಗಳಂದ್ರೆ ಅಷ್ಟಕ್ಕಷ್ಟೇ. ಅದು ಅಲ್ಲದೆ ನನ್ನ ಹತ್ರ ಈಗಲೇ ಸಾಕಷ್ಟಿದೆ. ಹೆಣ್ಮಕ್ಳು ಒಡವೆನ ಬೇಡ ಅಂದ್ರೆ ನಗ್ತಾರೆ. ಯಾವತ್ತೋ ಒಂದಿನ ಉಪಯೋಗಕ್ಕೆ ಬರುತ್ತೆ, ತಗೋ. ತೊಳಿ ತೊಳಿ ತೋರಿಸಿ. ಪೂರ್ಣಿ, ಯಾಕಿಷ್ಟು ಚಿಕ್ಕದು ತಗೊಳ್ತಿದ್ಯಾ? ಇಲ್ಲಿ ನೋಡು, ಎಲಿಗಂಟ್ ಆಗಿದೆ. ನಿಂದೆ ಸೀಮಂತ ಇಷ್ಟು ಚಿಕ್ಕದು ಹಾಕಿದ್ರೆ ಜನರು ಏನ್ ಅನ್ಕೊಳಲ್ಲ. ತಗೋ, ಇದನ್ನ ಟ್ರೈ ಮಾಡು. ಇಲ್ಲ ಅತ್ತೆ, ನನಗಿದೇ ಚೆನ್ನಾಗಿದೆ. ಇಷ್ಟೆಲ್ಲ ದೊಡ್ಡದು ನನಗೆ ಚೆನ್ನಾಗಿ ಕಾಣಲ್ಲ. ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ಹಾಗಲ್ಲ ಪೂರ್ಣಿ. ಮಾಮ್, ಡು ಯು ನೋ ಒನ್ ಥಿಂಗ್? ಡೈಮಂಡ್ಸ್ ಎಲ್ಲಾರ ಕತ್ ಮೇಲೂ ಚೆನ್ನಾಗಿ ಕಾಣಲ್ಲ. ಅದನ್ನ ಹಾಕೊಳ್ಳಕ್ಕೂ ಕ್ಲಾಸ್ ಬೇಕು. ನಿಧಿ, ಹಲೋ ಸಿರಿನಾ, ನಾನ್ ಪೂರ್ಣಿ. ಯಾರು ಅಂತ ಗೊತ್ತಾಯ್ತಾ? ಓ ಹಾಯ್, ಮಾಧವ್ ಸರ್ ಸೊಸೆನ ಮರೆಯಕ್ಕಾಗತ್ತಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೆ ಹೇಗಿದ್ದೀರಾ ಅಲ್ಲ, ಹೇಗಿದ್ಯಾ ಅಂತ ಕೇಳು. ಬಹುವಚನದಲ್ಲಿ ಮಾತಾಡಿದ್ರೆ ಫ್ರೆಂಡ್ಸ್ ಅನ್ನೋ ಫೀಲ್ ಬರಲ್ಲ. ಅದು ನಿಜ. ಏನಿವತ್ತು ನಾನ್ ನೆನ್ಪಾಗಿದ್ದೀನಲ್ಲ. ಕೆಫೆಲಿ ನಿನ್ ನಂಬರ್ ತಗೊಂಡೆ. ದಿನ ಕಾಲ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಕೊನೆಗೂ ಇವತ್ತು ಸಂದರ್ಭ ಕೂಡ್ ಬಂತು ನೋಡು. ಸಂದರ್ಭನಾ? ಹಾ, ನಾಳೆ ನನ್ ಸೀಮಂತ. ಸೊ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡ್ದೆ. ಕಂಗ್ರಾಟ್ಸ್, ತುಂಬಾ ಖುಷಿ ಆಯ್ತು. ಬರೀ ಖುಷಿ ಆಯ್ತು ಅಂದ್ರೆ ಸಾಲದು. ನೀನ್ ಎಷ್ಟು ಖುಷಿಯಾಗಿದ್ಯಾ ಅಂತ ನಾನ್ ನೋಡ್ಬೇಕು ಅಂದ್ರೆ ನೀನ್ ಸೀಮಂತಕ್ಕೆ ಬರ್ಬೇಕು. ಶೋರ್, ಖಂಡಿತ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ಇಲ್ಲ. ನೀನು ಮತ್ತೆ ನಿನ್ ಹಳೆ ಹುಡುಗ ಅಂದ್ರೆ ಹಾಲಿ ಗಂಡ ಮತ್ತೆ ನಿಮ್ ಮನೆಯವರು ಎಲ್ರೂ ಬರ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಮತ್ತೆ ನೀನ್ ಅಷ್ಟು ಚೆನ್ನಾಗಿ ಮಾತಾಡ್ದ್ಯಲ್ಲ, ಅದಕ್ಕೆ ನೆನ್ಪಿದೆ. ನೋಡು, ನನಗೆ ಹತ್ರ ಆಗಿರೋರ್ನ ಮಾತ್ರ ಕರಿತಿದ್ದೀನಿ. ಅದರಲ್ಲಿ ನೀನು ಒಬ್ಳು. ಕಾಯ್ತಾ ಇರ್ತೀನಿ, ಬರ್ಲೇಬೇಕು. ಅರೆ ಪುಟ, ನೀನ್ ಫ್ರೆಶ್ ಆಗಲ್ವಾ? ಆಮೇಲೆ ಆಗ್ತೀನಮ್ಮ. ಅಮ್ಮಂಗೆ ನನ್ನ ಹತ್ರ ಏನೋ ಹೇಳ್ಕೊಬೇಕು ಅನ್ನಿಸ್ತಿದೆ ಅಂತ ಗೊತ್ತಾಯ್ತು. ಏನು ಕೇಳೋಣ ಅಂತ ಬಂದೆ. ಏನ್ ವಿಷಯ ಹೇಳಿಮ್ಮ? ಎಲ್ಲ ನಿನಗೆ ಗೊತ್ತಾಗ್ಬಿಡುತ್ತಲ್ವಾ? ನಾನೀಗ ಹೇಳೋ ವಿಷಯ ಕೇಳಿದ್ರೆ ನೀನ್ ನಂಬೋದೇ ಇಲ್ಲ. ಚೋಟು, ಒಳಗ್ ಕರಿ ಅಲ್ವಾ? ಅಲ್ಲ, ನಿಮ್ಗೆ ಕುಡಿಯೋಕೆ ಕಾಫಿ ಹಾಕ್ಬೋದು. ನೀರು ತಗೊಳ್ಳಿ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೇನೆ. ಮೈ ಗಾಡ್, ಮಾಧವ್ ಸರ್ ಅವ್ರಾಗ ಅವರೇ ಬಂದಿದ್ರಾ?
ಏನ್ ಹೇಳ್ತಿದ್ದೀರಮ್ಮ? ನನ್ಗಂತೂ ನಂಬೋಕೆ ಆಗ್ತಾ ಇಲ್ಲ. ಪುಟ್ಟ, ನನ್ಗೀಗ್ಲೂ ಇದೆಲ್ಲ ಕನ್ಸ ಅಂತ ಅನ್ನಿಸ್ತಾ ಇದೆ. ಮೊದಲನೇ ಸಲ ಅವ್ರನ್ನ ಹೀಗ್ ನೋಡಿದ್ನಲ್ಲ, ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಏನ್ ಮಾಡ್ದೆ, ಏನ್ ಮಾತಾಡ್ದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಹಾಗಾಗತ್ತೆ ಅಮ್ಮ, ನೀವ್ ಅವ್ರ ದೊಡ್ಡ ಅಭಿಮಾನಿ. ಅವ್ರು ಸಡನ್ ಆಗಿ ಬಂದ್ ನಿಮ್ ಮುಂದೆ ನಿಂತಾಗ ನಿಮ್ ಕೈ ಕಾಲು ಆಡದೆ ಇರೋದು ಸಹಜನೇ. ಆದ್ರೆ ಅವ್ರು ಹೋದ್ಮೇಲೆ ಕೂತ್ ಯೋಚನೆ ಮಾಡ್ದೆ, ನನ್ ಎಂತ ಪೆದ್ದಿ ಅನ್ನಿಸ್ತು. ಆದ್ರೆ ಅವ್ರು ಏನ್ ಅನ್ಕೊಂಡ್ರೋ ಏನೋ. ಮಾಧವ್ ಸರ್ ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ಏನು ಅನ್ಕೊಂಡಿರಲ್ಲಮ್ಮ. ಆದ್ರೆ ಪುಟ್ಟ, ಚೆಕ್ನ ಕೊಟ್ಟು ಕ್ಯಾಮ್ರಾನು ತಗೊಳ್ದೆ ಹೋದ್ರಲ್ಲ, ನನ್ಗೆ ಯಾಕೋ ಅದ್ ಸರಿ ಅನ್ನಿಸ್ತಾ ಇಲ್ಲ. ಅಷ್ಟೇ ತಾನೇ, ಚೆಕ್ನ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ಹೇಗಾದ್ರೂ ಮಾಡಿ ನೀನ್ ಅವ್ರಿಗೆ ಚೆಕ್ ವಾಪಸ್ ಕೊಡ್ತೀಯಾ? ಅಮ್ಮ, ಅವರು ಚೆಕ್ ಯಾರ ಕೈಲಿ ಕೊಟ್ಟಿದ್ದು? ನನ್ ಕೈಲೆ. ಹಾಗಾದ್ರೆ ವಾಪಸ್ ಯಾರು ಕೊಡ್ಬೇಕು? ನಾನೇ. ಅಯ್ಯೋ, ನನ್ ಕೈಲಾಗಲ್ಲಪ್ಪ, ನೀನೇ ಕೊಟ್ಬಿಡು. ಅದು ಬಿಡಿ, ನೀವ್ ಅವ್ರ ಫ್ಯಾನ್ ಅಂತ ಅವ್ರಿಗೆ ಹೇಳಿದ್ರಾ? ಹೋಗ್ಲಿ, ರೆಸಿಪಿ ಬುಕ್ ಆದ್ರೂ ತೋರ್ಸಿದ್ರಾ? ಒಳ್ಳೆ ಅಮ್ಮ, ಎಷ್ಟು ದಿನದಿಂದ ಅವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರಿ. ಇವತ್ತು ಅವ್ರಾಗೆ ಮನೆಗ್ ಬಂದ್ರು ಸರಿಂಗ್ ಮಾತಾಡ್ತಾ ಕಳ್ಸಿದ್ದೀರ. ಏನ್ ಮಾಡ್ಲಿ ಪುಟ್ಟ, ನನ್ ಕೈ ಕಾಲೇ ಆಡ್ಲಿಲ್ಲ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಈಗ್ಲಿಂದೆಲ್ಲ ಸೇರಿಸಿ ಮಾತಾಡಿ, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.